ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ದುರ್ಗ ಎಲ್ಲೋದ್ಲು? ಮೊದಲೇ ನರ್ವಸ್ ಆಗಿದ್ಲು. ಏನಾಯ್ತು? ದುರ್ಗನ್ ಹುಡುಕ್ತಾ ಇದ್ದೀರಾ? ನೀವೇನ್ ಚಿಕ್ಕ ಮಗುನ ಎಲ್ಲಾದನ್ನು ಹೇಳ್ಕೊಡಕ್ಕೆ? ಅಲ್ಲಿ ಹೋಗಿ ದುರ್ಗ ಆರಾಮಾಗಿದ್ದಾಳ ಅಂತ ನೋಡಿ ಅನ್ನೋದನ್ನು ನಾವೇ ಹೇಳ್ಬೇಕಾ? ಒಂದ್ ತರ್ಲೆ ಪುಟ್ಟ ಮಗು ಮತ್ತೊಂದ್ ಮುದ್ದಾದ ಗಿಳಿ ಎಷ್ಟಂತ ಹೇಳ್ಕೊಡ್ಬೇಕು ನಿಮ್ಗೆ? ಏನಂದೆ ಮಣಿ ನೀನು? ಅಲ್ಲ ನೀವಿಬ್ರು ನಿಮ್ಗೆ ಎಷ್ಟಂತ ಹೇಳ್ಕೊಡ್ಬೇಕು ಅಲ್ವಾ ಹಿತ? ಅದೇನೆ. ಅಂದ್ರೆ ಹಿತ ಸರ್ಕ್ಯಾಸ್ಟಿಕ್ ಆಗಿ ಮಾತಾಡಕ್ ಕಲ್ತಿರೋದು ಈ ತರಲೆ ಮಣಿಯಿಂದನ? ಏನಾದ್ರು ಅಂದ್ರ? ಹಾ, ಏನಿಲ್ಲ. ನಿನಗೆ ಆಮೇಲೆ ಕ್ಲಾಸ್ ತಗೋತೀನಿ. ದುರ್ಗಾ, ಅಯ್ಯೋ ಓಕೆ? ಯಾಕೆ ಒಬ್ಳೆ ಕೂತ್ಕೊಂಡಿದ್ಯಾ? ಅದು ಬಾಸು, ಇಷ್ಟು ಜನಗಳ ಮಧ್ಯ ನನಗಿದ್ದ ಅಭ್ಯಾಸ ಇಲ್ವಲ್ಲ ಬಾಸು, ಅದಕ್ಕೇನೆ. ಅದು ಬೇರೆ ಎಲ್ಲರೂ ನನ್ನೇ ನೋಡ್ತಿದ್ದಾರೆ, ನನ್ನ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ. ದುರ್ಗಾ, ಜನಗಳಿರೋದೇ ಮಾತಾಡೋದಕ್ಕೆ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬಾರ್ದು. ನಿನಗೆ ಶುಗರ್ ಕೇನ್ ಗೊತ್ತಿದಲ್ವಾ? ಐ ಮೀನ್ ಕಬ್ಬು. ಅದನ್ನು ಎಷ್ಟೇ ಹಿಂಡಿದ್ರು ಸಿಹಿ ತಾನೇ ಕೊಡೋದು. ನಾವು ಹಾಗೆ ಇರಬೇಕು. ನಮ್ಮನ್ನು ಎಷ್ಟೇ ಅವಮಾನ ಮಾಡಿ ಕುಗ್ಸಕ್ಕೆ ಟ್ರೈ ಮಾಡಿದ್ರು ನಾವು ಯಾವತ್ತೂ ಕುಗ್ಬಾರ್ದು. ಈ ನಮ್ಮ ಅಣ್ಣವ್ರ ಸಾಂಗ್ ಕೇಳಿಲ್ವಾ? ಮೈಯನು ಹಿಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು ತಾನ ನಾನ ಅಂತ. ಬಾಸು, ಅದು ತಾನಾನಾನ ಅಲ್ಲ. ತೇಯುತ್ತಲಿದ್ದರೂ ಗಂಧದ ಪರಿಮಳ ತುಂಬಿ ಬರುವುದು, ತಾನೇ ಉರಿದು ದೀಪವು ಮನೆಗೆ ಬೆಳಕು ತರುವುದು. ಬಾಸು ಥ್ಯಾಂಕ್ಸ್. ಅವಾಗಲೇ ನಾನು ಬೀಳಕ್ಕಿಂತ ಮುಂಚೆ ನನ್ನ ಹಿಡ್ಕೊಂಡು ನನ್ನ ಕಾಪಾಡಿದ್ರಿ. ಥ್ಯಾಂಕ್ಸ್ ಬಾಸು. ಇಲ್ಲ ಅಂದಿದ್ರೆ ಇನ್ನೂ ಅದೆಷ್ಟು ಬೇಜಾರಾಗ್ತಿತ್ತೋ ಏನೋ. ದುರ್ಗಾ, ನನಗೆ ಅವತ್ತೇ ಹೇಳ್ದೆ ತಾನೆ, ಫ್ರೆಂಡ್ಸ್ ಮಧ್ಯ ನೋ ಸಾರಿ ನೋ ಥ್ಯಾಂಕ್ಸ್. ನೀವಿಬ್ರು ಗಂಡ ಹೆಂಡತಿ ಥರ ಇಲ್ಲದೆ ಇರ್ಬೋದು, ಆದರೆ ಒಬ್ರಿಗೊಬ್ರಿಗೂ ಸಪೋರ್ಟ್ ಮಾಡಿಕೊಂಡು ಒಂದೇ ಹಾದಿನಲ್ಲಿ ನಡೀತಿದ್ದೀರಾ. ಇದಂತೂ ಸತ್ಯ.